ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ದರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ದರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ದರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ದರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ದರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ದರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ದರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ದರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ದರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ದರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ದರಿರಿ,
ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ಧರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನು ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ಧರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ಧರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ಧರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ಧರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನವೆಂಬರ್ ಅಂತ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಕೂಡ ಕರೆದಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರಿಗೆ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಇದು ಡಿನ್ನರ್ ಮೀಟಿಂಗ್ ಅಷ್ಟೇ, ಮತ್ತೇನು ಅಲ್ಲ ಅಂತ ಹೇಳಿ ಸಿಎಂ ಕರೆದಿದ್ರು. ಆದ್ರೆ ಆ ಡಿನ್ನರ್ ಮೀಟಿಂಗ್ ನಲ್ಲಿ ಒಂದಷ್ಟು ಪರೋಕ್ಷ ಸಂದೇಶಗಳನ್ನ ನೀಡಲಾಗಿದೆ. ಕೆಲ ಸಚಿವರಿಗೆ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಂಪುಟ ಪುನರ್ರಚನೆ 2.5 ವರ್ಷ ಸರ್ಕಾರಕ್ಕೆ ತುಂಬಿದ್ದಕ್ಕೆ ಸಂಪುಟ ಪುನರ್ರಚನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಗಳನ್ನ ನಿರ್ಗಮಿಸೋದಕ್ಕೆ ರೆಡಿ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಈಗ ಹೇಳಿರೋದು. ಮಾನಸಿಕವಾಗಿ ಎಲ್ಲದಕ್ಕೂ ಕೂಡ ಸಿದ್ಧರಿರುವಂತೆ ಸಚಿವರಿಗೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹೈಕಮಾಂಡ್ ಈಗಾಗಲೇ ಹೇಳಿರೋದ್ರಿಂದ 2.5 ವರ್ಷ ಆಗಿರೋದ್ರಿಂದ ಮಾನಸಿಕವಾಗಿ ಸಿದ್ಧರಿರಿ, ಯಾವುದೇ ರೀತಿಯ ಬದಲಾವಣೆಗೂ ಕೂಡ ಸಿದ್ಧರಿರಬೇಕು ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟಿದ್ದಾರೆ.